ಮತ್ತೊಬ್ರು ಕರೆ ಮಾಡಿದ್ದಾರೆ ಪರಮೇಶ್ ಅಂತೇಳಿ ಶಿರಾ ತುಮಕೂರಿಂದ. ಪರಮೇಶ್ ಅವರೇ ನಮಸ್ಕಾರ. 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 ನಿಮ್ಮ ಸಾಮಾಜಿಕ ಕಳಕಳಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು ಸರ್ ನಿಮ್ಗೆ. ಸರ್, ಇವತ್ತು ನೀವು ಚಾನೆಲ್ನವರು ಯಾರಾದ್ರೂ ಸಾಮಾಜಿಕ ಕಳಕಳಿ ಇಟ್ಕೊಂಡಿದ್ದೀರ ಬಿಟ್ರೆ ಸರ್ಕಾರ ಈ ರೀತಿಯ ಸಮಸ್ಯೆಗಳ ಕಡೆ ಹೆಚ್ಚಿಗೆ ಗಮನ ಹರಿಸ್ತಾ ಇಲ್ಲ. ಬರೀ ಅವರ ಅಧಿಕಾರ ಮತ್ತು ಅವರ ಖಾತೆ ಇದ್ರ ಬಗ್ಗೆನೇ ಜಟಾಪಟಿ ನಡೀತಾ ಇದೆ ಬಿಟ್ರೆ ಜನಗಳ ಪರಿಸ್ಥಿತಿ ಏನಿದೆ, ಬರ ಹೇಗಿದೆ, ಕುಡಿಯೋ ನೀರಿನ ಸಮಸ್ಯೆ ಏನಿದೆ, ಮಾಲಿನ್ಯ ಹೇಗಿದೆ, ಈಗ ನಗರೀಕರಣ ಜಾಸ್ತಿ ಆಗ್ಬಿಟ್ಟು ಒಳಚರಂಡಿ ವ್ಯವಸ್ಥೆ ಬಂದು ಯಾವುದೇ ಒಳಚರಂಡಿ ನೀರನ್ನ ಫಿಲ್ಟರ್ ಮಾಡ್ದೇನೆ ನೇರವಾಗಿ ಜಲಮೂಲಗಳಿಗೆ ಬಿಡ್ತಾ ಇದ್ದಾರೆ. ಅದರಿಂದ ಇದು ದೊಡ್ಡ ಸಮಸ್ಯೆ ಆಗಿದೆ ಸರ್. ಓಕೆ, ಥ್ಯಾಂಕ್ ಯು ಪರಮೇಶ್ ಅವರೇ. ಮತ್ತೊಬ್ರು ಆಶಾ ಅಂತೇಳಿ ತುಮಕೂರಿಂದ ಮತ್ತೊಬ್ರು ಕರೆ ಮಾಡಿದ್ದಾರೆ. ಆಶಾ ಅವರೇ ನಮಸ್ಕಾರ, ನಿಮ್ಮ ಅಭಿಪ್ರಾಯ ಏನು? ಹಲೋ ಆಶಾ ಅವರೇ ಹೇಳಿ, ನಿಮ್ಮ ಅಭಿಪ್ರಾಯ ಏನು? ಸರ್, ಈಗ ಕಲುಷಿತ ಈಗ ನಿನ್ನೆ ಮೊನ್ನೆ ಇವತ್ತು ಬೆಳೆದಿರೋದಲ್ಲ, ಅದು ಸುಮಾರು ವರ್ಷದಿಂದಲೂ ನಡೀತಾ ಇದೆ. ಅಲ್ಲಿ ಇರೋ MLAಗಳು ಮತ್ತೆ ಅಲ್ಲಿ ಗ್ರಾಮದಲ್ಲಿ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಇವರೆಲ್ಲ ಏನ್ ಮಾಡ್ತಿದ್ದಾರೆ, ಅವರು ಅಸೆಂಬ್ಲಿಗೆ ಬಂದು ಅಲ್ಲಿ ಏನು ಪರಿಸ್ಥಿತಿ ಇದೆಯೋ ಅದನ್ನ ಧ್ವನಿ ಎತ್ತಬೇಕಾಗಿತ್ತು ತಾನೆ. ಅದನ್ನ ಧ್ವನಿ ಎತ್ತಿ ಅಲ್ಲಿ ಈ ಸಾರ್ವಜನಿಕರು ಓಟ್ ಹಾಕಿ ಗೆಲ್ಲೋದೇನಕ್ಕೆ? ನಮ್ಮ ಒಂದು ರಾಜ್ಯನ ಅಥವಾ ನಾವಿರೋ ಸ್ಥಳನ ಇಂಪ್ರೂವ್ ಮಾಡ್ತಾರೆ ಅಂತ. ಇವ್ರು ಇಂಪ್ರೂವ್ ಆಗಕ್ ನೋಡ್ತಾರೋ ಅಥವಾ ಸಮಾಜ ಇಂಪ್ರೂವ್ ಮಾಡ್ತಾರೋ? ಈ ಸಮಾಜ ಇಷ್ಟು ದಿನ ಇದ್ರು ತಾನೆ ಅಧಿಕಾರದಲ್ಲಿ, ಅವ್ರೇನ್ ಮಾಡ್ತಿದ್ರು? ಇಷ್ಟು ವರ್ಷದಿಂದ ನಡೀತಾ ಇದೆ ತಾನೆ ಇದು. ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರು? ಈಗ ನೋಡಿ, ಅವರು ದೊಡ್ಡವ್ರು ಸಾಯೋದನ್ ಬಿಡಿ, ಹಸು ಮಕ್ಕಳು ಸಾಯ್ತಾ ಹೋಗ್ತಾರಲ್ಲಿ ಆ ನೀರುಗಳಿಗೆ. ಮುಂದೆ ಮತ್ತೆ ನಮ್ಮ ಸಮಾಜ ಬೆಳೆಯೋದಂಗೆ? ಇಲ್ಲಿ ಸಮಾಜ ಯಾರಿಗೂ ಬೇಕಾಗಿಲ್ಲ ಸರ್. ನಾನು ಬದುಕಬೇಕು, ನಾನು ದುಡ್ಡು ಮಾಡ್ಬೇಕು. ಸಮಾಜದ ಆಗು ಹೋಗುಗಳು ಯಾರಿಗೂ ಬೇಕಾಗಿಲ್ಲ ಇಲ್ಲಿ. ಇದಕ್ಕೇನು ಸರ್ ನಾವು ಓಟ್ ಹಾಕ್ಬೇಕು? ಅಲ್ಲೇ ಪರಿಸ್ಥಿತಿ ಅಂತಲ್ಲ, ಕರ್ನಾಟಕದ ಯಾವುದೇ ಮೂಲೆಗೆ ಹೋದ್ರೂ ಇದೆ ಈ ಪರಿಸ್ಥಿತಿ. ಓಕೆ, ಥ್ಯಾಂಕ್ ಯು ಆಶಾ ಅವರೇ. ಶ್ರೀರಾದಿಂದ ಶ್ರೀರಾಮನ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀರಾಮ್ ಅವರೇ, ನಿಮ್ಮ ಅಭಿಪ್ರಾಯ ಏನು? ನಮಸ್ತೆ. ಶ್ರೀರಾಮ್ ಅಂತ ಶ್ರೀರಾಜ್ ಅಂತ. ಏನಿಲ್ಲ ಸರ್, ಈಗ ನೋಡಿ ಈ ಚರಂಡಿಗಳು ಏನಿರ್ತಾವೆ ಸರ್, ಟೌನ್ ಹತ್ರವಾಗಿರ್ತೈತೆ. ಟೌನ್ ಹತ್ರ ಎಲ್ಲಿರ್ತೈತೆ ಅಲ್ಲಿ ಕೆರೆ ಬಂದಿರ್ತವೆ ಸರ್. ಅಲ್ಲಿ ಚರಂಡಿ ನೀರು ಎಲ್ಲ ಸೇರಿಬಿಟ್ಟು ಟೌನಿಗೆ ಚರಂಡಿ ನೀರೆಲ್ಲ ಕೆರೆ ಹೋಗುತ್ತೆ. ಇದ್ರ ಮಧ್ಯದ ಫ್ಯಾಕ್ಟ್ರಿಗಳು ಇರ್ತಾವೆ ಸರ್, ಇಂಡಸ್ಟ್ರಿಯಲ್ ಏರಿಯಾ ಅಂತ. ಆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರ್ತಕ್ಕಂಥ ನೀರು ಕೂಡ ಅದು ಕೆರೆಗೆ ಬರುತ್ತೆ. ಇದನ್ನ ಇನ್ನ ದನ ಮೇಯಿಸ್ತಾರೆ, ಕುರಿ ಮೇಯಿಸ್ತಾರೆ. ಇವರೆಲ್ಲ ಏನ್ ಮಾಡ್ತಾರೆ, ಅದನ್ನ ನೀರ್ನ ಕೆರೆಗೆ ಕುಡ್ಸಕ್ ಹೋಗ್ತಾರೆ ದನ ಕರುಗಳಿಗೆ. ಮಧ್ಯದ ನೀರು ಚೆನ್ನಾಗಿರುತ್ತೆ, ಆ ಅರುಗನ್ನ ಕೂರಿಸ್ಬೇಕಲ್ಲ ದನ ಕರುಗಳಿಗೆ. ಅಲ್ಲಿ ಅರ್ಗಿಗೆ ಹೋದ್ರೆ ಎಲ್ಲ ಚಾಟೆ ಹೊಡೆದು ಎಲ್ಲ ಗಲೀಜ್ ಬಂದ್ಬಿಟ್ಟಿರ್ತದೆ. ನೋಡಿ, ಇದನ್ನ ನಗರ ಇಲ್ಲ ಗ್ರಾಮ ಪಂಚಾಯತಿಯವರು, ನಗರಸಭೆಯವರು ಇಂಪಾರ್ಟೆಂಟ್ ಇರುತ್ತೆ, ಗ್ರಾಮ ಸಭೆಯವರು ಇಂಪಾರ್ಟೆಂಟ್ ಇರುತ್ತೆ. ಇದನ್ನ ಕೆರೆಗಳಿಗೆ ನೀರು ಬಿಡದಂತೆ ಎಲ್ಲರಿಗೂ ಸೂಚನೆ ಕೊಡಬೇಕು. ಚರಂಡಿ ನೀರ್ನ ತಿರುಗಿಸ್ಬಾರ್ದು ಆ ಕಡೆಗೆ. ಆ ತಿರುಗಿಸ್ದಾಗ ಏನಾಗುತ್ತೆ, ನೀರೆಲ್ಲ ಹೋಗಿ ಕೆರೆ ಹೋಗ್ಬಿಡುತ್ತೆ. ಆಮೇಲೆ ದನ ಕರು ಕುಡಿತವೆ. ಕೆಲವು ಕಡೆ ನಾವು ಜನಗಳಿಗೂ ಬೇಕಾಗುತ್ತೆ ಸರ್, ಬಟ್ಟೆ ಒಗೆಯೋದ್ ಬೇಕು, ತಿರುಗಿ ಬೇರೆ ಬೇರೆ ಕೆಲಸಗಳಿಗೆಲ್ಲ ಬೇಕು ಸರ್. ಅವಾಗಲೂ ಕೂಡ ಈ ನೀರು ಕುಡಿಬೇಕಾಗುತ್ತೆ. ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ ಒಂದು ಕಾನೂನು ಮಾಡಬೇಕು ಸರಿಯಾಗಿ, ಯಾವುದೇ ಕೆರೆಗಳಿಗೆ ಚರಂಡಿ ನೀರುಗಳು ಮತ್ತು ನೀರುಗಳನ್ನ ಬಿಡಬಾರ್ದು ಅನ್ನೋದೊಂದು ಇದು ಮಾಡ್ಬೇಕು ಸರ್. ಸರ್ಕಾರ ಎಚ್ಚೆತ್ಕೊಂಡು ಇಂಥ ಕಡೆ ಗಮನ ಕೊಡ್ಬೇಕು.